ನಮ್ಮ ಬೆಂಗಳೂರು ಸೀರೀಸ್ 24 ಅಂಬೇಡ್ಕರ್ ಭವನ ಮಿಲ್ಲರ್ ರಸ್ತೆಯಲ್ಲಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ 3 ಸಫಾರಿಗಳನ್ನು ಹೊಂದಿ ಭಾರತದಲ್ಲೇ ಮೊದಲ ಸ್ಥಾನದಲ್ಲಿದೆ. ಆ ಸಫಾರಿಗಳು ಹುಲಿ, ಸಿಂಹ, ಕರಡಿ. ಕೆನರಾ ಬ್ಯಾಂಕಿನ ಪ್ರಧಾನ ಕಚೇರಿ ಜೆಸಿ ರಸ್ತೆಯಲ್ಲಿದೆ. ಬೆಂಗಳೂರಿನ ಪುರಭವನ ಟೌನ್ ಹಾಲ್ನ ಪೂರ್ತಿ ಹೆಸರು ಸರ್ ಪುಟ್ಟಣ್ಣ ಚೆಟ್ಟಿ ಪುರಭವನ. 1926ರಲ್ಲಿ ಬೆಂಗಳೂರಿಗೆ ಭೇಟಿ ನೀಡಿದ ಗಾಂಧೀಜಿಯವರು ಕುಮಾರಕೃಪದಲ್ಲಿ ತಂಗಿದ್ದರು. ಹೂವಿನ ಹೆಸರನ್ನು ಹೊಂದಿರುವ ಬೆಂಗಳೂರಿನ ಒಂದು ಚಲನಚಿತ್ರ ಮಂದಿರ ಸಂಪಿಗೆ. ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಈಜಿಪುರದಲ್ಲಿದೆ. ಅನೇಕ ಸಮಾಜ ಹಿತಕಾರಿ ಕೆಲಸಗಳ ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡಲು ಶ್ರಮಿಸುತ್ತಿರುವ ಇನ್ಫೋಸಿಸ್ ಟ್ರಸ್ಟ್ನ ಮುಖ್ಯಸ್ಥೆ ಸುಧಾಮೂರ್ತಿ. 900ಕ್ಕೂ ಹೆಚ್ಚು ಸ್ತ್ರೀ ವೇಷದ ಏಕವ್ಯಕ್ತಿ ಪ್ರದರ್ಶನ ನೀಡಿರುವ ಯಕ್ಷಗಾನ ಕಲಾವಿದ ಮಂಟಪ ಪ್ರಭಾಕರ್ ಉಪಾಧ್ಯಾಯ. ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶಿಸಿರುವ ಕೊಟ್ರೇಶಿಯ ಕನಸು ಕುಂ ವೀರಭದ್ರಪ್ಪ ಅವರ ಕಾದಂಬರಿ ಆಧಾರಿತವಾದದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ರೂಪಿತಗೊಂಡ ತಿಪ್ಪಗೊಂಡನಹಳ್ಳಿ ಜಲಾಶಯದ ಗರಿಷ್ಠ ನೀರು ಸಂಗ್ರಹಣಾ ಸಾಮರ್ಥ್ಯ 74 ಅಡಿ. ಲಾಲ್ಬಾಗ್ನಲ್ಲಿ ಮೈಸೂರು ಅರಸರಾದ ಚಾಮರಾಜೇಂದ್ರ ಒಡೆಯರ ಪ್ರತಿಮೆ ಇದೆ. ಬೆಂಗಳೂರಿನಲ್ಲಿ ಜಿಪಿಒ ಜನರಲ್ ಪೋಸ್ಟ್ ಆಫೀಸ್ ಆರಂಭವಾದದ್ದು 1880ರಲ್ಲಿ. ವಿಕ್ಟೋರಿಯಾ ರಾಣಿಯ ಪ್ರತಿಮೆ ಇರುವ ಬೆಂಗಳೂರಿನ ಉದ್ಯಾನವನ ಕಬ್ಬನ್ ಪಾರ್ಕ್. ಬೆಂಗಳೂರಿನ ವಿಕ್ಟೋರಿಯಾ ರಸ್ತೆಯಲ್ಲಿ ಮಹಿಳೆಯರೇ ನಡೆಸುವ ಗ್ಯಾರೇಜ್ ಒಂದು ಕಾರ್ಯಾರಂಭ ಮಾಡಿದೆ. ಅದರ ಹೆಸರು ಸಖಿ ಗ್ಯಾರೇಜ್. ಬೆಂಗಳೂರು ವರ್ತುಲ ರಸ್ತೆಯ ವಿಶೇಷ ಸಾರಿಗೆ ಬಸ್ಗಳ ಮಾರ್ಗ ಸಂಖ್ಯೆ 500-501. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ದಿನಂಪ್ರತಿ 45,900 ಟ್ರಿಪ್ಗಳಲ್ಲಿ 6.80 ಲಕ್ಷ ಕಿಲೋಮೀಟರ್ ಸಾಗಿ 28 ಲಕ್ಷ ಪ್ರಯಾಣಿಕರನ್ನು ಗುರಿ ತಲುಪಿಸುತ್ತಿದೆ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿರುವ ಕನ್ನಡಿಗರ ಸಂಖ್ಯೆ 45%. ಬೆಂಗಳೂರಿಗೆ ರೈಲು ಬಂದದ್ದು 1864ರಲ್ಲಿ. ಬೆಂಗಳೂರಿಗರ ಜಿಹ್ವಾ ಚಾಪಲ್ಯವನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿರುವ ಎಂಟಿಆರ್ ಹೋಟೆಲ್ ಆರಂಭವಾಗಿದ್ದು 1924ರಲ್ಲಿ. ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ದೇವರಾಜ್ ಅರಸು ಪ್ರತಿಮೆಗೆ ರೂಪ ಕೊಟ್ಟ 3 ಶಿಲ್ಪಿಗಳು ವೆಂಕಟಾಚಲಪತಿ, ಸುಧಾಕರ್ ಬೇಲಾಕರ್ ಮತ್ತು ಕನಕಮೂರ್ತಿ.